ತನ್ನ ಮತ್ತೆ ಪ್ರಗತಿಯ ಪ್ರೀತಿ, ಪ್ರೇಮ, ಮದುವೆ, ಬದುಕು, ಮುದ್ದಾಟ, ಚಿನ್ನಾಟ, ಕೊನೆಗೆ ಪ್ರಗತಿಯ ದುರಂತ ಅಂತ್ಯದ ಬಗ್ಗೆಯೂ ಹೇಳಿ ಮುಗಿಸಿದ ನಿರಂಜನ್ ಕರ್ಚೀಫ್ನಿಂದ ಕಣ್ಣು ತೊಳೆದುಕೊಂಡ್ರೆ ಸೌಜನ್ಯ, ಸೌರಭ್ ಮತ್ತೆ ನಿವೇದನರ ಕಥೆಯು ಅದೇ. ಒಟ್ನಲ್ಲಿ ನಿರಂಜನ್ ಮತ್ತೆ ಪ್ರಗತಿಯ ಪ್ರೀತಿ ಎಲ್ಲರ ಕಣ್ಣಲ್ಲೂ ನೀರು ತುಳುಕಿಸ್ತಾ ಇತ್ತು. ಸೌಜನ್ಯಳಂತೂ ಮುಖ ಮುಚ್ಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಿದ್ದಾಳೆ. ಸೌರಭ್ ಕೂಡ ಕಣ್ಣರ್ಸೋ ಪ್ರಯತ್ನ ಮಾಡ್ತಾ ಇದ್ರು. ಅವನ ಕಣ್ಣುಗಳು ಮತ್ತೆ ಮತ್ತೆ ತುಂಬಿ ಬರ್ತಾ ಇವೆ. ಆದ್ರೆ ನಿವೇದನಳ ಕತೆ ಸ್ವಲ್ಪ ಭಿನ್ನ. ಅವಳು ಎಲ್ಲರೆದುರು ದುಃಖವನ್ನ ಹೊರಹಾಕೋದನ್ನ ಬಿಟ್ಟು ಹಲವು ವರ್ಷಗಳೇ ಕಳೆದು ಹೋಗಿದ್ರಿಂದ ಈಗ್ಲೂ ತನ್ನ ದುಃಖವನ್ನ ತಡೆ ಹಿಡಿಯೋಕೆ ನೋಡ್ತಿದ್ದಾಳೆ. ಆದ್ರೆ ಅವಳ ಆ ಪ್ರಯತ್ನ ವಿಫಲವಾದಂತೆ ಬವಳಿ ಬಂದಂತಾಗಿ ಅವಳು ಬೀಳುವಂತಾದಾಗ ತಕ್ಷಣ ಅವಳನ್ನ ಹಿಡಿಯೋ ಸೌರಭ್, ವೇದ ಏನಾಯ್ತು ನಿಮ್ಗೆ, ಯಾಕ್ರಿ ಇಷ್ಟು ಸುಸ್ತಾಗಿ ಕಾಣ್ತಿದ್ದೀರಾ ಅಂತ ಅವಳನ್ನ ಕೂರ್ಸಿ ಒಳಗಡೆಯಿಂದ ನೀರ್ ತಂದ್ಕೊಟ್ರೆ ಒಂದ್ ಲೋಟ ನೀರ್ ಪೂರ್ತಿ ಕುಡಿದ ನಿವೇದನ ತನ್ನ ಸೆರ್ಗನ್ನ ಮುಖಕ್ಕೆ ಅಡ್ಡ ಹಿಡಿದು ಬಿಕ್ಕಿಲಿಸಿ ಅಳೋಕೆ ಶುರು ಮಾಡ್ತಾಳೆ. ನಿರಂಜನ್ ಮತ್ತೆ ಪ್ರಗತಿಯ ಪರಿಶುದ್ಧ ಪ್ರೀತಿಯ ಕತೆ ಕೇಳಿ ಪಾಪದ ನಿವೇದನ ಎಷ್ಟೋ ವರ್ಷಗಳ ನಂತರ ಬಾಯ್ ಬಿಟ್ಟು ಅಳ್ತಾ ಇದ್ದಾಳೆ. ನಿರಂಜನ್, ಸೌರಭ್, ಸೌಜನ್ಯ, ನಿವೇದನ 4 ಜನರು ಅಳ್ತಿದ್ದಾರೆ. ವ್ಯತ್ಯಾಸ ಇಷ್ಟೇ, ಅವರಿಬ್ರು ಮೌನವಾಗಿ ಅತ್ರೆ ಇವರಿಬ್ರು ಜೋರಾಗಿ ಅಳ್ತಾರೆ. ಆದ್ರೆ ಕೊನೆಗೆ ಮೌನವಾಗಿ ರೋಧಿಸಲಾಗದ ಸೌರಭ್ ಅತೀವ ದುಃಖದಿಂದ ಅದೃತಾ ಇದ್ದ ನಿರಂಜನ್ನ ಕೈ ಹಿಡಿದ್ರೆ ಗೆಳೆಯನೊಬ್ಬನ ಸಾಂತ್ವನಕ್ಕಾಗಿಯೇ ಕಾದಿದ್ದ ನಿರಂಜನ್ ಏನೊಂದು ಹೇಳ್ದೆ ಸೌರಭ್ನ ಅಪ್ಪುತ್ತಾನೆ. ಸೌರಭ್ ಕೂಡ ಅವನನ್ನ ಸಾಂತ್ವನಿಸೋ ಹಾಗೆ ಅವನ ಬೆಂದಳುತ್ತಾ ಮೌನವನ್ನ ವಹಿಸ್ತಾನೆ. ಒಂದ್ ರೀತಿಯಲ್ಲಿ ಇಬ್ರು ಒಂದೇ ದೋಣಿಯ ಪಯಣಿಗರು. ಒಬ್ರ ಕಷ್ಟವನ್ನ ಮತ್ತೊಬ್ರು ಅರ್ಥೈಸಿಕೊಳ್ಳಬಲ್ರು. ಎಷ್ಟೋ ಹೊತ್ತಿನ ನಂತರ ತಾನೇ ಮಾತಾಡೋ ನಿರಂಜನ್, ಈಗ ನಿನ್ಗೆ ಅರ್ಥ ಆಯ್ತಾ ಸೌಜನ್ಯ, ಪ್ರೀತಿ ಯಾವುದು, ಆಕರ್ಷಣೆ ಯಾವುದು ಅಂತ ಸುಮ್ನೆ ನನ್ ಮೇಲೆ ಆಕರ್ಷಣೆ ಬೆಳೆಸ್ಕೊಂಡು ಹುಚ್ಚಾಗಿ ಆಡ್ತಾ ನಿನ್ ಜೀವನವನ್ನ ಹಾಳು ಮಾಡ್ಕೊಳ್ಬೇಡ. ಬದಲಾಗಿ ಮನೆಯಲ್ಲಿ ತೋರ್ಸೋ ಹುಡುಗನನ್ನ ಮದುವೆ ಆಗಿ ಚೆನ್ನಾಗಿರು. ನನ್ನ ಜೀವನದಲ್ಲಿ ಪ್ರಗತಿಯ ಹೊರತಾಗಿ ಮತ್ತೊಬ್ರಿಗೆ ಸ್ಥಾನವೇ ಇಲ್ಲ ಅಂತ ಹೇಳಿದ್ರೆ ತನ್ನ ಅಳು ನಿಲ್ಲಿಸಿದ ಸೌಜನ್ಯ ನಿರಂಜನ್ನೇ ನೋಡ್ತಾಳೆ ಹೊರತು ಬಾಯ್ ಬಿಟ್ಟು ಏನನ್ನು ಹೇಳಲಿಲ್ಲ. ಬಳಿಕ ಆಗಷ್ಟೇ ತನ್ನ ಅಳುವನ್ನ ತಹಬದಿಗೆ ತರ್ತಾ ಇದ್ದ ನಿವೇದನಳ ಕಡೆ ತಿರ್ಗೋ ನಿರಂಜನ್, ಇದೇ ಕಾರಣಕ್ಕೆ ನಾನು ಸೌರಭ್ನ ಪ್ರೀತಿಗೆ ಸಪೋರ್ಟ್ ಮಾಡ್ತಾ ಇರೋದು ಮೇಡಮ್. ಪ್ರೀತಿಸಿದವರಿಗೆ ಮಾತ್ರವೇ ಪ್ರೀತಿಸಿ ಪ್ರೀತಿಯನ್ನ ಕಳ್ಕೊಂಡ ನೋವು ತಿಳಿಯೋದು. ನನ್ನ ಮತ್ತೆ ಅವನ ಪ್ರೀತಿ ಹತ್ತತ್ರ ಒಂದೇ ತರವೇ ಇದೆ. ಅದಕ್ಕೆ ನಾನು ಅವನ ಪರವಾಗಿ ಮಾತಾಡಿದ್ದು. ಹಾಗೆ ಅವನದ್ದು ನಿಜವಾದ ಪ್ರೀತಿಯೇ, ಯಾವುದೇ ಆಕರ್ಷಣೆಯಲ್ಲ. ಒಂದು ವೇಳೆ ಅದು ಆಕರ್ಷಣೆಯೋ ಹಠವೋ ಆಗಿದ್ರೆ 10 ವರ್ಷಗಳ ಕಾಲ ನಿಲ್ತಾ ಇರ್ಲಿಲ್ಲ. ನಿಮ್ಮ ಬಗ್ಗೆ ಎಲ್ಲಾ ತಿಳಿದು ಅಂದ್ರೆ ನೀವೊಬ್ಬ ವಿಧವೆ, ಅವನಿಗಿಂತ ವಯಸ್ಸಲ್ಲಿ ದೊಡ್ಡವರು, ನಿಮ್ಗೆ ಮದ್ವೆ ಆದ 2 ಮಕ್ಳಿದಾರೆ ಅಂತ ತಿಳಿದ ನಂತರವೂ ಅವನು ನೀವೇ ಬೇಕು ಅಂತ ಕಾಯ್ತಿದ್ದಾನೆ. ಕೊರ್ಗಿ ಸೊರ್ಗಿ ಹೋಗಿದ್ದಾನೆ ಅಂದ್ಮೇಲೆ ಅವನ ಪ್ರೀತಿಯಲ್ಲಿ ಸತ್ಯ ಇದೆ ಮೇಡಮ್. ನೀವು ಒಮ್ಮೆ ಅವನ ಪ್ರೀತಿ ಬಗ್ಗೆ ಯೋಚನೆ ಮಾಡಿ ನೋಡಿ. ನಿಮ್ಮಿಬ್ರನ್ನ ನೋಡಿದ್ರೆ ನನಗೆ 15 ವರ್ಷಗಳ ಹಿಂದಿನ ನಾನು ಮತ್ತೆ ಪ್ರಗತಿಯೇ ನೆನ್ಪಾಗ್ತೀವಿ. ನಿಜವಾದ ಪ್ರೀತಿ ಸಿಗೋದಕ್ಕೂ ಪುಣ್ಯ ಮಾಡಿರ್ಬೇಕು ಮೇಡಮ್. ಆ ರೀತಿಯ ಪ್ರೀತಿ ನಿಮ್ಗೆ ಸಿಗೋವಾಗ ಬೇಡ ಅಂತ ಹೇಳ್ಬೇಡಿ. 40 ವರ್ಷ ಅನ್ನೋದು ಏನೋ ಮಹಾನ್ ವಯಸ್ಸಲ್ಲ ಮೇಡಮ್. ಬೇಗ ಮದ್ವೆ ಆಗಿದ್ದಕ್ಕೆ ನಿಮ್ಗೆ ಬೇಗ ಮಕ್ಳಾಗಿದ್ದಾರೆ ಅಷ್ಟೇ. 40ರಿಂದ 45 ವರ್ಷಕ್ಕೆ ಮದುವೆ ಆಗಿ 50 ವರ್ಷಕ್ಕೆ ಮಕ್ಕಳಿಗೆ ಜನ್ಮ ಕೊಡೋ ಕಾಲ ಇದು. ಇಂತಹ ಕಾಲದಲ್ಲೂ ನೀವ್ಯಾಕೆ ಸಂಕುಚಿತ ಮನೋಭಾವದಿಂದ ಯೋಚನೆ ಮಾಡ್ತಿದ್ದೀರಾ? ಮುಂದಿನ ಪೀಳಿಗೆಯ ಮಕ್ಕಳಿಗೆ ಈ ರೀತಿ ಸಂಕುಚಿತ ಮನೋಭಾವದ ಆಲೋಚನೆಗಳಿಂದ ಹೊರಬರುವಂತೆ ಬೋಧಿಸೋ ಶಿಕ್ಷಕಿ ನೀವು. ವಯಸ್ಸು ಎನ್ನೋದು ಕೇವಲ ಒಂದು ನಂಬರ್ ಅಷ್ಟೇ. ಪ್ರೀತಿಗಾಗ್ಲಿ ಮದ್ವೆಗಾಗ್ಲಿ ವಯಸ್ಸಿನ ಹಂಗಿಲ್ಲ. ನೀವೊಮ್ಮೆ ಆ ಹುಡುಗನ ಬಗ್ಗೆ ಯೋಚನೆ ಮಾಡಿ ಮೇಡಮ್. ಅವನ್ ಪ್ರೀತಿಯ ಆಳದ ಬಗ್ಗೆ ಯೋಚನೆ ಮಾಡಿ. ಅವನು ನಿಮಗಾಗಿ ಕಾಯ್ತಾ ಇದ್ದಾನೆ. ಇಷ್ಟು ವರ್ಷ ಕಾದದ್ದಲ್ಲ, ಇನ್ಮುಂದೆಯೂ ಅವನು ನಿಮಗಾಗಿಯೇ ಕಾಯ್ತಾ ಹೀಗೆಯೇ ಉಳಿದು ಬಿಡ್ತಾನೆ ಹೊರತು ಮತ್ತೊಂದು ಹೆಣ್ಣಿನ ಕಡೆ ನೋಡಲ್ಲ ಅವನು. ಹಾಗೆ ನೋಡೋದೇ ಆಗಿದ್ರೆ ನಿಮ್ಮದೇ ಸಹೋದ್ಯೋಗಿ ಆ ಸಂಧ್ಯಾ ಇವನ ಹಿಂದೆ ಮುಂದೆ ಅಲೆಯುವಾಗ ಅವಳತ್ತ ನೋಡದೆ ಇರ್ತಾನ ಅಂದ್ರೆ ತುಂಬಿದ ಕಣ್ಣುಗಳಿಂದಲೇ ಸೌರಭ್ನ ಕಡೆಗೆ ನೋಡ್ತಾಳೆ ನಿವೇದನ. ಅವನು ಸಹ ತುಂಬಿದ ಕಣ್ಣುಗಳಿಂದ ಅವಳನ್ನೇ ನೋಡ್ತಾ ಇದ್ದಾನೆ. ಅವರಿಬ್ರು ಹಾಗೆ ನೋಡ್ತಲೇ ಉಳಿದಾಗ ನಿರಂಜನ್ ಎದುರು ಬರೋ ಸೌಜನ್ಯ ಅವನ ಕೈಯನ್ನ ತನ್ನ ಕೈಗೆ ತೆಗೆದುಕೊಳ್ತಾ, ನೀವು ಹೇಳಿದ್ದು ನಿಜವೇ ಇರಬಹುದು ಸರ್. ಇದುವರೆಗೂ ನನಗೆ ನಿಮ್ ಮೇಲೆ ಆಕರ್ಷಣೆಯೇ ಇತ್ತೇನೋ, ಆದ್ರೆ ಈಗ ನಿಮ್ಮ ಮತ್ತೆ ಪ್ರಗತಿ ಅಕ್ಕನ ಕತೆ ಕೇಳಿದ ನಂತರ
ನಿಮ್ಮ ಮೇಲಿನ ಗೌರವ ಅಭಿಮಾನ ನೂರ್ಮಡಿ ಆಯ್ತು. ಜೊತೆಗೆ ನಿಮ್ಮನ್ನೇ ಪ್ರೀತಿಸ್ಬೇಕು, ನಿಮ್ಮನ್ನ ಮದುವೆ ಆಗ್ಬೇಕು ಅನ್ನೋ ನಿರ್ಧಾರ ಕೂಡ ಅಚಲವಾಯ್ತು. ನಾನು ಮದುವೆ ಆದ್ರೆ ಅದು ನಿಮ್ಮನ್ನೇ ಸರ್, ಬೇರೆ ಯಾರನ್ನೇ ಮದುವೆ ಆಗುವಂತ ಮನೆಯಲ್ಲಿ ಬಲವಂತ ಮಾಡಿದ್ರೆ ನಿಮ್ಮ ಮೇಲೆ ಆಣೆ ಹಾಕಿ ಹೇಳ್ತೀನಿ, ನಾನು ಖಂಡಿತವಾಗಿಯೂ ಉಳಿಯೋದಿಲ್ಲ. ನೀವು ಕಟ್ಟಿದ್ರೆ ಮಾತ್ರವೇ ಅದು ತಾಳಿ, ಬೇರೆ ಯಾರೇ ಕಟ್ಟಿದ್ರು ಅದು ನನ್ನ ಬದುಕಿಗೆ ಉರುಳು. ಹೇಗಿದ್ರು ಪ್ರಗತಿ ಅಕ್ಕನೇ ನಿಮ್ಗೆ ಮತ್ತೊಂದು ಮದ್ವೆ ಆಗು ಅಂತ ಹೇಳಿದ್ದಾರೆ. ನಿಮ್ಮ ಮಗಳ ರೂಪದಲ್ಲಿ ಪ್ರಗತಿ ಅಕ್ಕನನ್ನ ವಾಪಸ್ ಕರೆಸ್ಕೊಳ್ಬೇಕು ಅಂತ ಹೇಳಿದ್ದಾರೆ ತಾನೆ. ಅವರು ಹೇಳಿರೋ ಎಲ್ಲಾ ಮಾತನ್ನ ಪಾಲಿಸೋ ನೀವು ಈ ಮಾತನ್ನ ಯಾಕೆ ಪಾಲಿಸೋದಿಲ್ಲ? ಅವರು ಹೇಳ್ದಂತೆ ಮತ್ತೊಂದು ಮದ್ವೆ ಆಗಿ ಸರ್, ಆ ಮತ್ತೊಂದು ಮದ್ವೆ ನನ್ ಜೊತೆಗೆ ಆಗಿ ಸರ್. ನಾವು ನಮ್ಮ ಮಗಳಿಗೆ ಪ್ರಗತಿ ಅಂತಾನೆ ಹೆಸರಿಡೋಣ. ನಾನೇನು ಪ್ರಗತಿ ಅಕ್ಕನ ಸ್ಥಾನವನ್ನ ನಂಗೆ ಕೊಡಿ ಅಂತ ಕೇಳ್ತಾ ಇಲ್ಲ. ನಿಮ್ಮ ಮನದಲ್ಲಿ ಪುಟ್ಟ ಜಾಗ ಕೊಟ್ಟು ನಿಮ್ಮ ಶ್ರೀಮತಿ ಅನ್ನೋ ದೊಡ್ಡ ಪೋಸ್ಟ್ ಕೊಟ್ರೆ ಸಾಕು. ಕಾಯ ವಾಚ ಮನಸ್ಸ ನಿಮ್ಮ ಹೆಂಡತಿಯಾಗಿ ನೀವು ಹೇಳ್ದಂತೆ ಕೇಳ್ಕೊಂಡು ಇರ್ತೀನಿ ಅಂತ ಅಳ್ತಲೆ ಮನವಿ ಮಾಡಿದ್ರೆ ಬಿರುಸಾಗಿ ಅವಳ ಕೈ ಒದರಿದ ನಿರಂಜನ್, ಅದಂತೂ ಸಾಧ್ಯವೇ ಇಲ್ಲ. ನೀನು ಮರ್ಯಾದೆಯಾಗಿ ನಿನ್ ಮನೇಲಿ ತೋರ್ಸೋ ಹುಡುಗನನ್ನ ಮದ್ವೆ ಆಗು, ನನ್ ಬಗ್ಗೆ ಕನ್ಸು ಕಾಣೋದನ್ನ ಬಿಟ್ಬಿಡು ಅಂತ ಕೋಪದಲ್ಲಿ ನುಡಿದು ಅಲ್ಲಿಂದ ಹೋದ್ರೆ ಸೌಜನ್ಯ ಕೂಡ ಅವನ್ ಹಿಂದೆಯೇ ಓಡ್ತಾಳೆ. ಅಲ್ಲಿ ಈಗ ಉಳ್ದದ್ದು ನಿವೇದನ ಮತ್ತೆ ಸೌರಭ್ ಮಾತ್ರ. ಅವನು ನನ್ನನ್ನು ನನ್ನ ಪ್ರೀತಿನ ಒಪ್ಕೊಳ್ಳಿ ವೇದ ಅನ್ನೋ ನಿವೇದನೆಯ ಭಾವದಿಂದಲೇ ಅವಳತ್ತ ನೋಡುವಾಗ ಏನನ್ನೋ ನಿರ್ಧರಿಸಿದಂತೆ ಕಣ್ ತೊಡೆದುಕೊಂಡ ನಿವೇದನ, ನಾನು ನಿಮ್ ಜೊತೆಗೆ ಪರ್ಸನಲ್ ಆಗಿ ಮಾತಾಡ್ಬೇಕು ಸೌರಭ್ ಸರ್ ಅಂತ ಹೇಳಿದಾಗ, ಮಾತಾಡಿ ವೇದ, ನಿಮ್ಮ ಮಾತಿಗಾಗಿಯೇ ನಾನು ಕಾಯ್ತಾ ಇದ್ದೀನಿ ಅಂತ ಅವಳ ಬಳಿ ಬರ್ತಾನೆ ಸೌರಭ್. ಆಗ ನಿವೇದನ, ಬಹುಶಃ ಹೆತ್ತವರ ಶಾಪವೇ ಇರ್ಬೇಕೇನೋ, ಅದಕ್ಕೆ ಅಷ್ಟೆಲ್ಲ ಪ್ರೀತಿಸಿದ್ದ ನಿರಂಜನ್ ಸರ್ ಮತ್ತೆ ಪ್ರಗತಿ ಒಟ್ಟಿಗೆ ಬದುಕೋಕೆ ಆಗ್ಲೇ ಇಲ್ಲ. ಹೆತ್ತವರು ನೋವಿನಿಂದ ಶಾಪ ಹಾಕ್ಬಾರ್ದು, ಮಕ್ಕಳ ಭವಿಷ್ಯದ ಬಗ್ಗೆ ಹೆತ್ತವರು ಸಾಕಷ್ಟು ಕನ್ಸು ಕಂಡಿರ್ತಾರೆ ಅಂತ ಬೇಕು ಅಂತಾನೆ ಸೌರಭ್ಗೆ ನಿನ್ನ ಹೆತ್ತವರು ತೋರೋ ಹೆಣ್ಣನ್ನ ಮದ್ವೆ ಆಗುವಂತ ಪರೋಕ್ಷವಾಗಿ ಹೇಳಿದ್ರೆ, ಆಗ ಸೌರಭ್ ಹೆತ್ತವರ ಶಾಪ ಗೀಪ ಅಂತ ಏನೇನೋ ಹೇಳಿ ನನ್ ಮನ್ಸನ್ನ ಚೇಂಜ್ ಮಾಡಬಹುದು ಅಂದ್ಕೊಂಡ್ರ? ನಿಮ್ಮ ಮನೆಯವರೆಲ್ಲ ಹುಡುಕಿ ನೋಡಿ ವಿಚಾರಿಸಿ ಮನ್ಸಾರೆ ಹರಸಿಯೇ ನಿಮ್ಗೆ ಆ ಪ್ರಮೋದ್ ಜೊತೆ ಮದ್ವೆ ಮಾಡಿದ್ರು ತಾನೆ. ಆದ್ರೂ ನಿಮ್ಮ ಗಂಡ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂಡ? ನೀವೇನೋ ಅವನ ಜೊತೆ 16 ವರ್ಷ ಚೆನ್ನಾಗಿ ಜೀವನ ಮಾಡಿದಿರ ವೇದ ಎಂದು ಪ್ರಶ್ನೆ ಮಾಡ್ತಾನೆ ಸೌರಭ್. ಅವನ ಪ್ರಶ್ನೆಗೆ ಹುಬ್ಬು ಬೆಸೆದ ನಿವೇದನ, ಅವನ ಬಗ್ಗೆ ಎಂದವಳು ತಕ್ಷಣ, ನನ್ನ ಗಂಡನ ಬಗ್ಗೆ ಮಾತಾಡೋ ಯಾವ ಹಕ್ಕು ನಿಮಗಿಲ್ಲ. ನನ್ನ ಗಂಡ ಇದ್ದಷ್ಟು ದಿನ ನಾವು ಕೂಡ ನಿರಂಜನ್ ಸರ್ ಮತ್ತೆ ಪ್ರಗತಿ ಹಾಗೆ ಅನ್ಯೋನ್ಯವಾಗೇ ಇದ್ದದ್ದು. ಅವರನ್ನ ಮರೆತು ಮತ್ತೊಬ್ಬರನ್ನ ನನ್ನ ಸಂಗಾತಿಯಾಗಿ ನನ್ನ ಜೀವನದಲ್ಲಿ ಕಲ್ಪಿಸ್ಕೊಳ್ಳೋಕ್ಕೂ ಕೂಡ ನನ್ನಿಂದ ಆಗೋದಿಲ್ಲ ಅಂತ ಸುಳ್ಳು ಹೇಳಿದ್ರೆ, ಆಗ ಸೌರಭ್, ಹೌದಾ ವೇದ, ನಿಮ್ಮ ಗಂಡ ನಿಮ್ಮನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡ? ಮತ್ತೆ ಅನು ಮೇಡಮ್ ಅವತ್ತು ನಿಮ್ ಹತ್ರ ನಿಮ್ ಗಂಡ ದೊಡ್ಡ ಸೈಕೋ ಮೆಂಟಲ್ ಗಿರಾಕಿ, ಅವನನ್ನ ಮರೆತು ನನ್ನ ಪ್ರೀತಿಯನ್ನ ಒಪ್ಕೊ ಅಂತ ಹೇಳ್ತಾ ಇದ್ರಲ್ಲ, ಅದನ್ನ ನಾನೇ ನನ್ನ ಕಿವಿಯಾರೆ ಕೇಳಿಸ್ಕೊಂಡಲ್ಲ ಎಂದು ತಾನು ಸಹ ಸುಳ್ಳು ಹೇಳ್ತಾನೆ ಸೌರಭ್. ಆಗ ನಿವೇದನ ಹೌದಾ ಎನ್ನುವಂತೆ ಪ್ರಶ್ನಾರ್ಥಕವಾಗಿ ಸೌರಭ್ ಕಡೆಗೆ ನೋಡಿದಾಗ, ಅವ್ರ ಹೊರತಾಗಿ ಬೇರೆಯವರನ್ನ ಜೀವನ ಸಂಗಾತಿಯಾಗಿ ಕಲ್ಪಿಸ್ಕೊಳ್ಳೋಕ್ಕೂ ಸಹ ಆಗದು ಅಂತ ಈಗಷ್ಟೇ ನಿರಂಜನ್ ಸರ್ ಹೇಳಿದ ಡೈಲಾಗ್ನ ನೀವು ಕದ್ದಿದ್ದ ವೇದ ಎಂದು ನಗುವ ಸೌರಭ್ನ ಮಾತಿಗೆ ಕೋಪಿಸ್ಕೊಂಡ ನಿವೇದನ, ಸಂಜೆ ನಿಮ್ ಜೊತೆಗೆ ಮಾತಾಡ್ತೀನಿ ಅಂತ ಅಲ್ಲಿಂದ ಆಚೆಗೆ ಹೋದ್ರೆ ಅವಳ ಹಿಂದೆಯೇ ತಾನು ಸಹ ಹೋಗ್ತಾನೆ ಸೌರಭ್. ಅಲ್ಲಿ ನೋಡಿದ್ರೆ ಸೌಜನ್ಯ ತನ್ನ ಮನವಿಯನ್ನ ಜಾರಿಯಲ್ಲಿಟ್ಟಿದ್ದಾಳೆ. ಒಮ್ಮೆ ಇಲ್ಲಿಂದ ಹೋದ್ರೆ ಸಾಕೆಂದ್ಕೊಂಡ ನಿವೇದನ ಬಿರುಸಾಗಿ ನಡೀತಾ ನಿರಂಜನ್ನ ಕಾರಿನ ಬಳಿ ಹೋಗಿ, ಸರ್ ನನ್ಗೆ ಆ ಗ್ಯಾರೇಜ್ ಹತ್ರ ಡ್ರಾಪ್ ಕೊಡ್ತೀರಾ? ಅಲ್ಲಿ ನನ್ ಸ್ಕೂಟಿ ಇದೆ ಅಂತ ಹೇಳಿದಾಗ ಅದಕ್ಕಾಗಿಯೇ ಕಾದಿದ್ದ ನಿರಂಜನ್ ಅಗತ್ಯವಾಗಿ ಬನ್ನಿ ಮೇಡಮ್ ಅಂತ ಕಾರಿನ ಡೋರ್ ತೆಗೆದ್ರೆ ನಿವೇದನಾಳಿಗೆ ಸ್ಥಳ ಬಿಟ್ಟು ನಿಂತ ಸೌಜನ್ಯ, ಸರ್ ನಾಳಿದ್ದು ಲಾಸ್ಟ್ ಡೇಟು ಸರ್, ಅಷ್ಟರಲ್ಲಿ ನೀವು ಒಪ್ಪಿಗೆ ಕೊಡ್ಲೇಬೇಕು, ಇಲ್ಲಾಂದ್ರೆ ನಂಗೆ ತುಂಬಾನೇ ಕಷ್ಟ ಆಗತ್ತೆ, ನನ್ನ ಅಪ್ಪ ಅಮ್ಮ ನನ್ನನ್ನ ಕರ್ಕೊಂಡು ಹೋಗೋಕೆ ಬರ್ತಾರೆ ಅಂತ ಹೇಳಿದ್ರು ಕೂಡ ಅವಳತ್ತ ನೋಡ್ಲಿಲ್ಲ ನಿರಂಜನ್. ನಿವೇದನಾಳನ್ನ ಕರ್ಕೊಂಡು ನಿರಂಜನ್ ಹೊರಟ ನಂತರ ಮನೆಯ ಮೆಟ್ಟಿಲ ಬಳಿ ಮೌನವಾಗಿ ಕುಳಿತ ಸೌಜನ್ಯಳ ಪಕ್ಕ ಕುಳಿತ ಸೌರಭ್, ಓಯ್ 3 ಅಡಿ ಕುಳ್ಳಿ, ನಿಜ ಹೇಳು, ನೀನು ನಿಜವಾಗ್ಲೂ ನಿರಂಜನ್ ಸರ್ನ ಲವ್ ಮಾಡ್ತಿದ್ಯಾ ಅಥವಾ ಇದು ಸಹ ಆ ಮನಸ್ವಿಯ ಹಾಗೆ ಬರೀ ಆಕರ್ಷಣೆಯ?
ಯಾಕಂದ್ರೆ ಕೆಲವೊಮ್ಮೆ ವಯಸ್ಸು ಮನಸ್ಸು ಎರಡು ಚಂಚಲ ಆಗತ್ತೆ. ನಾನು ಸಹ ನನ್ನ ವೇದರನ್ನ ನೋಡೋ ಮೊದಲು ಈ ಹುಡುಗಿ ಚಂದ ಇದ್ದಾಳೆ, ಆ ಹುಡುಗಿ ಚಂದ ಇದ್ದಾಳೆ, ನಾನು ಮದ್ವೆ ಆಗೋ ಹೆಣ್ಣು ಹೀಗಿದ್ರೆ ಚಂದ ಅಂತ ಎಷ್ಟೋ ಸಿನಿಮಾ ನಟಿಯರ ಅಂದವನ್ನ ಮೆಚ್ಚಿದ್ದೆ. ಆದ್ರೆ ವೇದಾರ ಸ್ನಿಗ್ಧ ಸೌಂದರ್ಯ ಕಂಡ ನಂತರ ಅವರೇ ನನ್ನ ಹೆಂಡತಿ ಅಂತ ಫಿಕ್ಸ್ ಆಗ್ಬಿಟ್ಟೆ. ಅಂದಿನಿಂದ ಇಂದಿನವರೆಗೂ ನನ್ನ ನಿರ್ಧಾರ ಚೇಂಜ್ ಆಗ್ಲೇ ಇಲ್ಲ. ನನ್ನ ವೇದಾರೆ ನನಗೆ ಎಲ್ಲ. ಈಗ ನಿನ್ ಕತೆ ಏನು ಅಂತ ಹೇಳು, ನಿಂದು ಪ್ರೀತಿಯೋ ಅಥವಾ ಆಕರ್ಷಣೆಯೋ ಅಂತ ಸೌರಭ್ ಪ್ರಶ್ನಿಸಿದ್ರೆ ಆಗ ಸೌಜನ್ಯ, ಅದೆಲ್ಲ ಸರಿ ಓಸಿ ಗಿರಾಕಿ, ನೀವು ಲವ್ ಮಾಡ್ತಾ ಇರೋದು ನಿವಿ ಅಕ್ಕನ್ನ ತಾನೆ, ಮತ್ತೆ ಈ ವೇದ ಯಾರು ಎಂದು ಮರು ಪ್ರಶ್ನೆ ಹಾಕ್ತಾಳೆ ಸೌಜನ್ಯ. ಅವಳ ಪ್ರಶ್ನೆಗೆ ತನ್ನ ಹಣೆ ಚಚ್ಕೊಂಡ ಸೌರಭ್, ನಿನ್ನ ನಿವಿ ಅಕ್ಕನೇ ನನ್ನ ವೇದ. ಕೆಲವು ವರ್ಷಗಳ ಹಿಂದೆ ನಿಮ್ಮೂರ್ ಕಾಲುವೆಲಿ ಮುಳುಗಿದ್ಯಲ್ಲ, ಆಗಿಂದ ನಿನಗೆ ಶಾರ್ಟ್ ಟೈಮ್ ಮೆಮೊರಿ ಲಾಸ್ ಆಗೋ ಸಮಸ್ಯೆ ಏನಾದ್ರೂ ಇದೆಯಾ? ಕೆಲವು ನಿಮಿಷಗಳ ಹಿಂದಷ್ಟೇ ನಿಮ್ಮ ಬಾಸ್ ನನ್ನ ಲವ್ ಬಗ್ಗೆ ಅಷ್ಟೆಲ್ಲ ಹೇಳಿ ಹೋಗ್ಲಿಲ್ವಾ? ಮತ್ತೆ ವೇದ ಯಾರು ಅಂತ ಪ್ರಶ್ನೆ ಮಾಡ್ತಿದ್ಯಲ್ಲ ಅಂತ ಸೌರಭ್ ಜೋರು ಮಾಡಿದ್ರೆ ಆಗ ಸೌಜನ್ಯ, ನಾನ್ ಕಾಲ್ ಜಾರಿ ಬಿದ್ದ ವಿಷಯ ನಿಮ್ಗೆ ಹೇಗೆ ಗೊತ್ತು ಅಂತ ಆಶ್ಚರ್ಯ ತೋರ್ತಾಳೆ. ಆಗ ಸೌರಭ್, ಹೇಗೆ ಅಂದ್ರೆ ಪ್ರತಿ ವರ್ಷ ನನ್ನ ವೇದರನ್ನ ಹುಡುಕೊಂಡು ಮಂಡ್ಯ ಪ್ರವಾಸ ಮಾಡ್ತಾ ಇದ್ದೆ. ಹಾಗೆ ನಿಮ್ಮೂರಲ್ಲಿ ಶಶಿಕಿರಣ ಇಲ್ವಾ, ಅವನು ನನ್ನ ಫ್ರೆಂಡ್. ಹೀಗೆ 5-6 ವರ್ಷಗಳ ಹಿಂದೆ ನಾನು ಮತ್ತೆ ನನ್ನ ಗೆಳೆಯ ಕೀರ್ತಿ ಅವನ್ ಮನೆಗ್ ಬಂದು ಬೆಳಿಗ್ಗೆ ಅವನ ಜೊತೆಗೆ ಊರು ತಿರ್ಗೋಕೆ ಹೋದಾಗ ಕಾಲುವೆಲಿ ಪಾತ್ರೆ ತೊಳೆಯೋಕೆ ಬಂದ ಹೆಣ್ಣೊಂದು ನೀರಲ್ಲಿ ತೇಲಿ ಹೋಗ್ತಾ ಇದ್ದ ಲೋಟನ ಹಿಡಿಯೋಕ್ ಹೋಗಿ ತಾನೇ ನೀರಲ್ಲಿ ತೇಲಿ ಹೋಗ್ತಾ ಇದ್ದಾಳೆ. ಇವಳನ್ನ ಕಾಪಾಡಿ ಅಂತ ಯಾರೋ ಕಿರ್ಚಿದ್ದು ಕಂಡು ನನ್ನ ಫ್ರೆಂಡ್ ಕೀರ್ತಿ ಕಾಲುವೆಗೆ ಬಿದ್ದು ಆ ಹುಡುಗಿಯನ್ನ ಕಾಪಾಡಿದ್ದ ಎಂದು ಸೌಜನ್ಯಳ ಕಥೆಯನ್ನ ಅವಳ ಬಳಿಯೇ ಹೇಳೋ ಸೌರಭ್ ಅವಳನ್ನ ಅಣುಕಿಸುವಂತೆ ನಕ್ರೆ ತಾನು ನಕ್ಕ ಸೌಜನ್ಯ, ಹ್ಞೂ ಅದು ನಾನೇ, ಲೋಟ ನೀರಲ್ಲಿ ಮುಂದೆ ಹೋಯ್ತು ಅಂತ ಹಿಡಿಯೋಕ್ ಹೋದ್ರೆ ನಾನೇ ತೇಲ್ಬಿಟ್ಟೆ. ಆಗ ನೀವು ಸಹ ಅಲ್ಲಿಯೇ ಇದ್ರಾ? ಆದ್ರೆ ನಂಗೆ ನಿಮ್ಮ ನೆನಪೇ ಇಲ್ಲ. ನನ್ನನ್ನ ಕಾಪಾಡಿದ ಹುಡುಗ ಮಾತ್ರ ನನ್ನ ನೆನಪಲ್ಲಿ ಇದ್ದಾರೆ. ಓಹೋ, ಹಾಗಾದ್ರೆ ಇಲ್ಲಿಗೆ ಬಂದ್ ಹೊಸ್ತ್ರಲ್ಲಿ ಆ ಘಟನೆ ನೆನಪು ಮಾಡ್ಕೊಂಡೆ ನನ್ನನ್ನ ಈ ರೀತಿ ನೋಡ್ತಾ ಇದ್ರ ನೀವು ಅಂತ ಕೇಳಿದ್ರೆ ಹೌದು ಅಂತ ತಲೆ ಆಡಿಸ್ತಾನೆ ಸೌರಭ್. ಕೆಲ ನಿಮಿಷಗಳ ಮೌನದ ನಂತರ ಸೌಜನ್ಯ, ಮುಂದೆ ಏನ್ ಮಾಡ್ಬೇಕು ಅಂತ ಇದೀಯಾ? ನಿರಂಜನ್ ಸರ್ನ ಹೇಗ್ ಒಪ್ಪಿಸ್ತೀಯಾ? ಪ್ರಗತಿ ಹೊರತಾಗಿ ಬೇರೆ ಯಾರ ಮೇಲೂ ಯಾವ ಭಾವನೆಯೂ ಮೂಡ್ಲಿಲ್ಲ ಅಂತ ಅವರು ಅಷ್ಟು ದೃಢವಾಗಿ ಹೇಳ್ತಾ ಇದ್ದಾರೆ. ಅವರಿಗೆ ನಿನ್ ಪ್ರೀತಿನ ಹೇಗ್ ತಿಳಿಸ್ತೀಯಾ ಅಂತ ಸೌರಭ್ ಕೇಳಿದಾಗ, ಆ ಮಾತು ಸುಳ್ಳು ಸೌರಭ್ ಸರ್. ಅವತ್ತು ಇಲ್ಲಿ ನಾವೆಲ್ಲ ಬೆಳದಿಂಗಳು ಊಟ ಮಾಡುವಾಗ ನಿವಿ ಅಕ್ಕನ ಹಾಡು ಕೇಳ್ತಾ ಅವರ ಡ್ಯಾನ್ಸ್ ನೋಡ್ತಾ ನಿರಂಜನ್ ಸರ್ ಮುಖದಲ್ಲಿ ಭಾವಗಳು ಬದಲಾಗಿದ್ದನ್ನ ನಾನೇ ನೋಡಿದೀನಿ. ಆಗ್ಲೇ ನನಗೆ ಒಳಗೊಳಗೆ ಕಳವಳ ಶುರುವಾಗಿದ್ದು. ನಿರಂಜನ್ ಸರ್ ಎಲ್ಲಿ ನಿವಿ ಅಕ್ಕನನ್ನ ಇಷ್ಟಪಡ್ತಾರೋ ಅನ್ನೋ ಭಯ ಶುರುವಾಗಿದ್ದು ಅನ್ನೋ ಸೌಜನ್ಯಳ ಮಾತಿಗೆ ಒಳಗೊಳಗೆ ಸೌರಭ್ ಕೂಡ ತಲೆದೂಗಿದ್ದ. ಯಾಕೆ ಅಂದ್ರೆ ಅಂದು ಅವನು ಸಹ ನಿರಂಜನ್ನ ನೋಟವನ್ನ ಮತ್ತೆ ಅವನ ಮುಖಭಾವವನ್ನ ಗಮನಿಸಿದ್ದ. ಮತ್ತೆ ಕೆಲ ನಿಮಿಷ ಇಬ್ಬರ ನಡುವೆಯೂ ಮೌನದ್ದೇ ರಾಜ್ಯಭಾರ. ಕೊನೆಗೆ ತಾನೇ ಮಾತಾಡೋ ಸೌಜನ್ಯ, ನಾಡಿದ್ದು ನಮ್ಮ ಅಪ್ಪ ಅಮ್ಮ ಬರ್ತಾರೆ, ಹೇಗಾದ್ರೂ ಸರಿ ಆ ಹುಡುಗನ್ ಜೊತೆಗೆ ನನ್ನ ಮದ್ವೆ ಮಾಡ್ಬೇಕು ಅಂತ ಹಠ ಹಿಡ್ದಿದ್ದಾರೆ. ನಂಗೆ ನಿರಂಜನ್ ಸರ್ನ ಬಿಟ್ಟು ಬೇರೆಯವ್ರನ್ನ ಮದ್ವೆ ಆಗೋಕೆ ಇಷ್ಟ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ಸತ್ತೇ ಹೋಗೋಣ ಅನ್ಸತ್ತೆ. ಆ ಕಡೆ ಅವ್ರ ಬಲವಂತ, ಈ ಕಡೆ ಇವರ ತಿರಸ್ಕಾರ, ಯಾವುದನ್ನು ನನ್ಗೆ ಸಹಿಸೋಕೆ ಆಗೋದಿಲ್ಲ. ನಾನು ಇದ್ರೆ ತಾನೇ ಇಷ್ಟೆಲ್ಲ ಕಷ್ಟ, ಅದಕ್ಕೆ ನಾನೇ ಸತ್ ಹೋಗ್ಬಿಡೋಣ ಅಂತ ಬಿಕ್ಕಳಿಸಿ ಅಳೋಕೆ ಶುರು ಮಾಡ್ತಾಳೆ ಸೌಜನ್ಯ. ಆಗ ಸೌರಭ್, ಛೇಚೆ ಸಾಯೋ ಮಾತಾಡ್ಬೇಡ ಸೌಜನ್ಯ, ಹೇಗಾದ್ರೂ ಮಾಡಿ ನಿನ್ನ ಪ್ರೀತಿಯನ್ನ ನಿರಂಜನ್ ಸರ್ಗೆ ತಿಳಿಸೋ ಪ್ರಯತ್ನ ಮಾಡು. ಅವರದ್ದು ಹೆಂಗರುಳು, ಗ್ಯಾರಂಟಿ ನಿನ್ ಪ್ರೀತಿಯನ್ನ ಒಪ್ಕೊಳ್ತಾರೆ. ಆದ್ರೆ ನಮ್ಮವ್ರದ್ದೇ ದೊಡ್ಡ ಕಷ್ಟ. ಅವ್ರ ಮನಸ್ಸನ್ನ ಕಲ್ಲಾಗಿಸ್ಕೊಂಡಿದ್ದಾರೆ. ಅವ್ರ ಮನಸ್ಸನ್ನ ಕರಗಿಸೋದು ಅಷ್ಟು ಸುಲಭ ಅಲ್ಲ. ನಿರಂಜನ್ ಸರ್ ಅಟ್ಲೀಸ್ಟ್ ನಿನ್ ಜೊತೆಗೆ ಮಾತಾಡ್ತಾರೆ, ಆದ್ರೆ ನನ್ನವರು ನನ್ನ ಕಡೆ ನೋಡೋದೇ ಇಲ್ಲ ಗೊತ್ತಾ. ಅದೆಲ್ಲ ಎಷ್ಟು ಹಿಂಸೆ ಅನ್ಸುತ್ತೆ ಗೊತ್ತಾ. ಒಟ್ಟಲ್ಲಿ ನಾವಿಬ್ರು ಅವ್ರಿಬ್ರು ಪ್ರೀತಿಗೋಸ್ಕರ ತಪಸ್ಸು ಮಾಡ್ಬೇಕೇನೋ ಅಂತ ಅವಳಿಗೆ ಕುಡಿಯೋಕೆ ನೀರು ಕೊಡ್ತಾನೆ ಸೌರಭ್. ಇತ್ತ ನಿವೇದನ ಜೊತೆ ಮಾತಾಡೋಕೆ ಆರಂಭಿಸೋ ಸಲುವಾಗಿ ಗಂಟಲು ಸರಿಪಡಿಸ್ಕೊಂಡ ನಿರಂಜನ್, ಹೇಳೋ ಬೇಡ್ವೋ, ಮತ್ತೆ ಮತ್ತೆ ಒಂದೇ ವಿಷಯವನ್ನ ಹೇಳಿದ್ರೆ ಇವರಿಗೆ ಕೋಪ ಬರಬಹುದೇನೋ ಅಂದ್ಕೊಂಡೆ. ಮೇಡಮ್, ನಾನು ಹೇಳಿದ್ರ ಬಗ್ಗೆಯೂ ಒಮ್ಮೆ ಯೋಚನೆ ಮಾಡಿ.
ಅದು ಸೌರಭ್ ತುಂಬಾ ಒಳ್ಳೆ ಹುಡುಗ, ಅವನ್ ಪ್ರೀತಿ ಪರಿಶುದ್ಧವಾದದ್ದು ಎಂದು ರಾಗ ತೆಗೆದ್ರೆ ಅವನ್ ಮಾತನ್ನ ತಡೆಯೋ ಹಾಗೆ, ಸರ್ ನೀವ್ ಯಾಕೆ ಸೌಜನ್ಯಳ ಪ್ರೀತಿಗೆ ಓಕೆ ಹೇಳ್ಬಾರ್ದು ಎಂದು ಪ್ರಶ್ನಿಸ್ತಾಳೆ ನಿವೇದನಾ. ಅವಳ ಪ್ರಶ್ನೆಗೆ ಅವಕ್ಕಾದ ನಿರಂಜನ್, ಮೇಡಮ್ ಏನ್ ಹೇಳ್ತಿದ್ದೀರಾ, ಈಗಷ್ಟೇ ನನ್ನ ಬಗ್ಗೆ ಎಲ್ಲ ಹೇಳಿದೀನಿ, ನನ್ನ ಪ್ರಗತಿಯ ಪ್ರೀತಿಯ ಬಗ್ಗೆ ಹೇಳಿದೀನಿ, ಅಂಥದ್ರಲ್ಲಿ ನೀವು ಈ ಮಾತನ್ನ ಹೇಳ್ತಾ ಇದ್ದೀರಾ? ಸೌಜನ್ಯ ಏನು ಚಿಕ್ಕ ಹುಡುಗಿ, ಹುಡುಗಾಟದ ವಯಸ್ಸು, ಅದಕ್ಕೆ ಏನೇನೋ ಹೇಳ್ತಾಳೆ ಅಂದ್ರೆ ನೀವು ಕೂಡ ಹಾಗೆ ಹೇಳ್ತಿದ್ದೀರಲ್ಲ ಎಂದು ತುಸು ಅಸಹನೆಯಿಂದ ಹೇಳಿದ್ರೆ ಆಗ ನಿವೇದನಾ, ನೀವು ಇನ್ನೊಂದು ಮದುವೆ ಆಗ್ಬೇಕು, ಸಂಸಾರಸ್ಥರಾಗಿ ಮಕ್ಕಳ ತಂದೆ ಆಗೋ ಮೂಲಕ ಪ್ರಗತಿಯವರನ್ನ ಮತ್ತೆ ನಿಮ್ಮ ಬಳಿಗೆ ಕರೆಸ್ಕೊಳ್ಬೇಕು ಅನ್ನೋದು ಪ್ರಗತಿಯ ಆಸೆ ಅಲ್ವಾ ಸರ್? ನೀವೇ ಅವರಿಗೆ ಮಾತು ಕೊಟ್ಟು ಅದನ್ನ ಮರೆತ್ರೆ ಹೇಗೆ ಹೇಳಿ? ಹೆಂಡತಿಯ ರೂಪದಲ್ಲಿ ನಿಮ್ ಜೊತೆಗೆ ಹೆಚ್ಚು ಕಾಲ ಬಾಳೋಕೆ ಆಗದ ಪ್ರಗತಿಗೆ ನಿಮ್ಮ ಮಗಳ ರೂಪದಲ್ಲಿ ನಿಮ್ ಜೊತೆಗೆ ಬದುಕೋ ಆಸೆ ಇತ್ತಲ್ಲ, ಆ ಆಸೆಯನ್ನ ಈಡೇರಿಸೋ ಸಲುವಾಗಿಯಾದ್ರೂ ನೀವು ಮತ್ತೊಂದು ಮದುವೆ ಆಗ್ಬೇಕು ಸರ್. ಮತ್ತೆ ಸೌಜನ್ಯ ಚಿಕ್ಕ ಹುಡುಗಿ, ಹುಡುಗಾಟದ ಹುಡುಗಿ ಅಂತ ಏನು ನನಗೆ ಅನ್ನಿಸ್ತಾ ಇಲ್ಲ. 25ರಿಂದ 26 ವರ್ಷದ ಹೆಣ್ಣು ಅವಳು. ಚಿಕ್ಕಂದಿನಿಂದ ತನ್ನ ಮನೆಯ ಜವಾಬ್ದಾರಿ ಹೊತ್ತ ಹುಡುಗಿ. ಮೊದ್ಮೊದ್ಲು ಸಿಟಿಯ ಆಕರ್ಷಣೆಗೆ ಬಿದ್ದು ತಪ್ಪು ಹೆಜ್ಜೆ ಇಟ್ಟಿರಬಹುದು. ಆ ಮನಸ್ವಿಯ ಪ್ರೇಮ ಜಾಲಕ್ಕೆ ಬೀಳೋ ಮೂಲಕ ಚಂಚಲವಾಗಿ ಚಿಂತಿಸಿರಬಹುದು. ಚಿತ್ತ ಚಾಂಚಲ್ಯ, ಮನಸ್ಸಿನ ಅಥವಾ ವಯಸ್ಸಿನ ಚಂಚಲತೆ ಇದೆಲ್ಲವೂ ಕಾಮನ್ ಅಲ್ವಾ ಸರ್? ಅವಳು ಸಹ ಹಾಗೆ ಕೆಲವೊಮ್ಮೆ ಚಂಚಲವಾಗಿ ಬಾಲಿಶವಾಗಿ ವರ್ತಿಸಿರಬಹುದು. ನಿಮ್ಮಿಬ್ಬರ ನಡುವೆ ವಯಸ್ಸಿನ ಅಂತರ ಇರಬಹುದು, ಆದ್ರೆ ನೀವೇ ಹೇಳೋ ಹಾಗೆ ಪ್ರೀತಿ ಮತ್ತೆ ಮದುವೆಗೆ ವಯಸ್ಸಿನ ಹಂಗಿಲ್ಲ ಅಲ್ವಾ ಸರ್? ನೀವು ಬಹಳ ಗಂಭೀರ, ಅವಳು ಯಾವಾಗ್ಲೂ ಚಟಪಟ ಮಾತಾಡೋ ಹುಡುಗಾಟದ ಹುಡುಗಿ. ಹಾಗಾಗಿ ನಿಮ್ಗೂ ಮತ್ತೆ ಸೌಜನ್ಯಳಿಗೂ ಚಂದದ ಜೋಡಿ ಆಗುತ್ತೆ ಸರ್. ನಿಮ್ಗಾಗಿ ಸಾಯುವ ಹಂತದವರೆಗೂ ಯೋಚನೆ ಮಾಡಿದಾಳೆ ಅಂದ್ಮೇಲೆ ಅವಳದ್ದು ನಿಜವಾದ ಪ್ರೀತಿಯೇ ಇರಬಹುದು. ನೀವು ಅವಳ ಪ್ರೀತಿ ಬಗ್ಗೆ ಯೋಚನೆ ಮಾಡಿ ಸರ್. ಹಾಗೆ ನೀವಿಬ್ರು ಮದ್ವೆ ಆಗ್ತೀರಾ ಅನ್ನೋದಾದ್ರೆ ಎಲ್ರಿಗಿಂತ ಹೆಚ್ಚು ಖುಷಿ ಪಡೋಳು ನಾನೇ. ಯಾವ್ದಕ್ಕೂ ಪ್ರಗತಿಯವರಿಗೆ ನೀವು ಕೊಟ್ಟಿರೋ ಮಾತನ್ನ ನೆನಪಿಸ್ಕೊಂಡು ಮುಂದುವರಿರಿ ಎಂದು ತನ್ನ ಮಾತನ್ನ ಮುಗಿಸಿದ ನಿವೇದನಾ ತನ್ನ ಸ್ಕೂಟಿಯನ್ನ ರಿಪೇರಿಗೆ ಬಿಟ್ಟಿದ್ದ ಗ್ಯಾರೇಜ್ ಬಳಿ ಇಳಿದು ಹೋದ್ರೆ ನಿರಂಜನ್ ಮಾತ್ರ ಅವಳನ್ನೇ ನೋಡುತ್ತಲೇ ಬಾಕಿ. ಕತೆ ಮುಂದುವರಿಯುತ್ತೆ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆ ಕೇಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆನ ಕೇಳಿ. ಕತೆ ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ, ಜೊತೆಗೆ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ.